BP ಶುಗರ್ ಥೈರಾಯ್ಡ್ ಇವೇನಾದ್ರು ಕಡಿಮೆ ಮಾಡಬಹುದಾ ಅಂತ ಹೇಳಿ. ನನ್ನ ಹತ್ರ 24 ಗಂಟೆ ಟೆನ್ಷನ್ ಲೋಡ್ ಮಾಡ್ಕೊಂಡು ನಾನು ಅಡ್ಡಾಡ್ತೀನಿ ಅಂದ್ರೆ ಡಯಾಬಿಟಿಸ್ ಮ್ಯಾನೇಜ್ಮೆಂಟ್ ಆಗಕ್ಕೆ ಸಾಧ್ಯ ಇಲ್ಲ. ಅಂದರೆ ನಾನು ಹುಟ್ಟಿದ್ದು, ನನ್ನ ಎಜುಕೇಷನ್ ಆಗಿದ್ದು ಒಂದು ಇಂಥ ಅದ್ಭುತ ಜಾಗ ಸರ್. ಒಂದು ಸೂಫೀಸ್ ಅಂತ ನಾಡು, ಶರಣಬಸವೇಶ್ವರರು ಹಾಗೂ ನಮ್ಮ ಖಾಜಾಬಂದಿ ನವಾಜ್ ಇಬ್ಬರು ಎರಡು ದೊಡ್ಡ ಶರಣು, ದೊಡ್ಡ ಶಕ್ತಿ ಇದ್ದಂಥ ಸ್ಥಳದಲ್ಲಿ ನಾನು ಹುಟ್ಟಿದ್ದೀನಿ. NGN ಫೌಂಡೇಶನ್ ಬಿಲಾಂಗ್ಸ್ ಟು ನೋ ರಿಲಿಜನ್ ಆ್ಯಂಡ್ ನೋ ಕಮ್ಯುನಿಟಿ. ವಿ ಆರ್ ವೆರಿ ಮಚ್ ಕ್ಲಿಯರ್, ವಿ ಬಿಲಾಂಗ್ ಟು ಓನ್ಲಿ ಹ್ಯುಮ್ಯಾನಿಟಿ. NGN ಫೌಂಡೇಶನ್ ವತಿಯಿಂದ ಅಂದ್ರೆ ಸುಮಾರು ರೀತಿಯಾದಂತಹ ಸೇವೆಗಳನ್ನ ಮಾಡ್ತಾ ಬಂದಿರುವಂತವರು, ಅಲ್ಲದೆ ಹಲವಾರು ಕಾರ್ಯಗಳನ್ನ ಈ ಫೌಂಡೇಶನ್ ವತಿಯಿಂದ ಆಗಿದೆ. ಕಾರ್ಯದರ್ಶಿ ಆಗಿರುವಂತಹ ಸಂತೋಷ್ ಕುಮಾರ್ ನಾಗ್ಲಾಪುರಿ ಅವರು ನಮ್ ಜೊತೆ ಇದ್ದಾರೆ. ಬನ್ನಿ ಅವ್ರಿಗೆ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಧನ್ಯವಾದಗಳು ಸರ್. ಸರ್, ನಮ್ಮ ಸುದ್ದಿವಾಹಿನಿಗೆ ತಮ್ಮ ಕಿರುಪರಿಚಯವನ್ನು ಮಾಡ್ತಿರ್ತಾರೆ. ನನ್ನ ಹೆಸರು ಡಾಕ್ಟರ್ ಸಂತೋಷ್ ಕುಮಾರ್ ಅಂತ. ನಾನು ಒಬ್ಬ ಬಯೋಕೆಮಿಸ್ಟ್ರಿ ಡಾಕ್ಟರೇಟ್ ಇದ್ದೀನಿ. ನಮ್ಮ ಈ ಸಂಸ್ಥೆ ಅಂದರೆ NGN ಫೌಂಡೇಶನ್ ಟ್ರಸ್ಟ್ ಇದೆ. ಈ ಟ್ರಸ್ಟ್ ಅಡಿಯಲ್ಲಿ ನಾವು ಸುಮಾರು 5 ಆಬ್ಜೆಕ್ಟಿವ್ಸ್ದಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಒಂದು ವಿದ್ಯಾ ಸೇವಾ ಅಭಿಯಾನ್, ಆರೋಗ್ಯ ಸೇವಾ ಅಭಿಯಾನ್, ಪ್ರಕೃತಿ ಸೇವಾ ಅಭಿಯಾನ್, ಕೃಷಿ और ಪಶು ಸೇವಾ ಅಭಿಯಾನ್ ಹಾಗೂ ನಿರ್ಮಲ್ ಮನ್ ಸೇವಾ ಅಭಿಯಾನ್ ಅಂತ ಮಾಡ್ತಾ ಇದ್ದೀವಿ. ಈಗ ನಮ್ಮ ಟ್ರಸ್ಟ್ ಫಾರ್ಮ್ ಆಗಿದ್ದು ಸುಮಾರು 3 ವರ್ಷ ಹಿಂದ್ಗಡೆ. ಇವತ್ತಿಗೆ ನಾವು ಸುಮಾರು 150 ಮೆಗಾ ಹೆಲ್ತ್ ಕ್ಯಾಂಪ್ಸ್ ಮಾಡಿದ್ದೀವಿ. ಅದರಲ್ಲಿ ನಮ್ಮ ಟ್ರಸ್ಟ್ ವತಿಯಿಂದ ಸುಮಾರು 35 ಪೇಷಂಟ್ಸಿಗೆ ಅಂದ್ರೆ ಬ್ರೈನ್ ಟ್ಯೂಮರ್ ಸರ್ಜರಿ ಆಗಿರ್ಬೋದು, ಸ್ಟ್ರೋಕ್ ಸರ್ಜರಿ ಆಗಿರ್ಬೋದು, ಅಡಿನೈಡ್ಸ್ ಸರ್ಜರಿ ಆಗಿರ್ಬೋದು, ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಆಗಿರ್ಬೋದು, ಎಲ್ಲ ವಿಭಿನ್ನವಾದಂಥ ಡಿಫ್ರೆಂಟ್ ಟೈಪ್ ಆಫ್ ಸರ್ಜರೀಸ್. ಯಾರಿಗೆ ಫೈನಾನ್ಷಿಯಲ್ ಕ್ರೈಸಿಸ್ ಇರುತ್ತೆ, ದೀನ ದಲಿತರಿಗೆ, ಯಾರಿಗೆ ಕೂಲಿ ಕಾರ್ಮಿಕರಿಗೆ ತೊಂದರೆ ಇದೆ ಫೈನಾನ್ಷಿಯಲ್, ಯಾರಿಗೆ ಕಾರ್ಡ್ಸ್ ಇರಲ್ಲ, ಅಂಥ ಪೇಷಂಟ್ಸ್ಗಳಿಗೆ ನಮ್ಮ ಟ್ರಸ್ಟ್ ವತಿಯಿಂದ ನಾವು ಫ್ರೀಯಾಗಿ ಸರ್ಜರಿ ಫಂಡ್ ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ದಿನಮಾನಗಳಲ್ಲಿ ನಾವು ನೋಡ್ತಾ ಇರಬಹುದು ಸರ್, ಯಂಗ್ ಜನರೇಷನ್ ಅಂದ್ರೆ ಸುಮಾರು 24 ವಯಸ್ಸಿಂದ 45 ವಯಸ್ಸುವರೆಗೆ ಯಂಗ್ಸ್ಟರ್ಸ್ಗೆ ಮ್ಯಾಸಿವ್ ಕಾರ್ಡಿಯಾಕ್ ಅರೆಸ್ಟ್, ಹಾರ್ಟ್ ಅಟ್ಯಾಕ್ ಆಗಿ ಡೆತ್ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣವೇನು? ಅದು ಒಂದು. ಎರಡನೇದು, ನಮ್ಮ ದೇಶದಲ್ಲಿ ಸ್ತ್ರೀಯರಿಗೆ, ಸಣ್ಣ ವಯಸ್ಸಿನ ಸ್ತ್ರೀಯರು ಅಂತಂದ್ರೆ 16 ವರ್ಷದಿಂದ ಸುಮಾರು 30-35 ವರ್ಷದ ಮಹಿಳೆಯರಿಗೆ ಸರ್ವೈಕಲ್ ಕ್ಯಾನ್ಸರ್ಸ್ ಜಾಸ್ತಿ ಆಗ್ತಾ ಇದ್ದಾವೆ. ಬ್ರೆಸ್ಟ್ ಕ್ಯಾನ್ಸರ್, ಯೂಟ್ರಸ್ ಕ್ಯಾನ್ಸರ್ ಆಗ್ತಾ ಇದೆ. ಇದಕ್ಕೆ ಏನ್ ಕಾರಣ? ಇವೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ನಮ್ಮ ಉದ್ದೇಶ ಏನಂದ್ರೆ, ನಮ್ದೇ ಆದಂತ NGN ಫೌಂಡೇಶನ್ ದಲ್ಲಿ ನಾವು ಹೆಲ್ತ್ ಸೆಕ್ಟರ್ ದಲ್ಲಿ ಮೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ. ನಮ್ಮ ಫೌಂಡೇಶನ್ ದಲ್ಲಿ ಸುಮಾರು 150 ಸ್ಪೆಷಲಿಸ್ಟ್, ಸೂಪರ್ ಸ್ಪೆಷಲಿಸ್ಟ್ ಡಾಕ್ಟರ್ಸ್, ವಿಭಿನ್ನವಾದಂತ ಆಸ್ಪತ್ರೆ, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಗವರ್ನಮೆಂಟ್ ಆರ್ಗನೈಸೇಷನ್, ಸೆಮಿ ಗವರ್ಮೆಂಟ್ ಆರ್ಗನೈಸೇಷನ್, ಗುಲ್ಬರ್ಗಾ, ಬೀದರ್, ಕೆಲವೊಬ್ರು ಕಿಡ್ವಾಯ್ ಬ್ಯಾಂಗ್ಳೂರ್ ಆಗಿರ್ಬೋದು, ಹೈದರಾಬಾದ್ ಡಾಕ್ಟರ್ಸ್ ಜೊತೆ ಫೌಂಡೇಶನ್ ಜೊತೆ ವರ್ಕ್ ಮಾಡ್ತಾ ಇದ್ದೀವಿ. ದೇ ಆರ್ ಆಲ್ ವರ್ಕಿಂಗ್ ಟುಗೆದರ್. 150 ಕ್ಯಾಂಪ್ ಇನ್ 3 years ಇಸ್ ನಾಟ್ ಎ ಜೋಕ್. ಅದು ತುಂಬಾ ಕಷ್ಟವಾದಂತ ಇದು. ಈ 3 ವರ್ಷದಲ್ಲಿ ಕ್ಯಾಂಪ್ ಮಾಡಿದಾಗ ನಮ್ಗೆ ಏನ್ ಕಂಡು ಬಂದಂತೆ, ನಮ್ಮ ಭಾಗ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗ, ಬೀದರ್ ಜಿಲ್ಲೆ ಆಗಿರ್ಬೋದು, ಗುಲ್ಬರ್ಗಾ ಅಥವಾ ಕಲಬುರಗಿ ಆಗಿರ್ಬೋದು, ಯಾದಗಿರಿ ಆಗಿರ್ಬೋದು, ನಮ್ಮ ಭಾಗದಲ್ಲಿ ಜನರು ಬಹಳ ಮುಗ್ಧವಾಗಿದ್ದಾರೆ. ಆರೋಗ್ಯ ಕಡೆ ಗಮನ ಕೊಡಲ್ಲ. ಆರೋಗ್ಯದ ಅವೇರ್ನೆಸ್ ಬೇಕು ಸರ್. ಆ ಅವೇರ್ನೆಸ್ ಯಾವ ತರ ಆಗ್ಬೇಕಂದ್ರೆ ಮನೆ ಮನೆಗಳಿಗೆ ಹೋಗಿ ಜಾಗೃತಿ ಮಾಡ್ಲೇಬೇಕು. ಸೊ ಆ ಇನಿಷಿಯೇಟಿವ್ ನಾವು ತಗೊಂಡಿದ್ದೀವಿ ಸರ್ ಇವತ್ತು. ಎಲ್ಲ ಒಂದ್ ಕಡೆ ತಾವ್ ಹೇಳಿದ್ರಿ, ಸುಮಾರು ಕ್ಯಾಂಪ್ ಗಳನ್ನ ಮಾಡಿದ್ರಿ ಅಂತ. ಹೌದು ಸರ್. ಮೆಜರ್ ಆಗಿ ಕ್ಯಾಂಪ್ ಗಳಲ್ಲಿ ಕಂಡಿರುವಂತದ್ದು ಕೂಡ ತಾವ್ ಹೇಳಿದ್ರಿ. ಇತ್ತೀಚಿನ ದಿನಗಳಲ್ಲಿ ತಾವು ಮಾಡಿರುವಂತ ಯಾವ್ದಾದ್ರು ಕ್ಯಾಂಪ್ ಸಕ್ಸಸ್ ಆಗಿದ್ದು, ಅಥವಾ ಮತ್ತೆ ಆ ಕ್ಯಾಂಪ್ ನಲ್ಲಿ ಯಾವ್ದಾದ್ರು ಈ ರೀತಿ ಏನ ತಾವು ಸಕ್ಸಸ್ಫುಲ್ ಆಗಿ ಚಿಕಿತ್ಸೆ ಮಾಡಿರುವಂತದ್ದು ಏನಾದ್ರು ಇದೆ? ಒಂದು ಎಕ್ಸಾಂಪಲ್ ಹೇಳಲು ಇಚ್ಛೆ ಪಡ್ತೇನೆ ಸರ್. 2 ವರ್ಷ ಹಿಂದ್ಗಡೆ ರಾಜರಾಜೇಶ್ವರಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಲ್ಲಿ ಬಸವರಾಜ್ ಪಾಟೀಲ್ ಫೌಂಡೇಶನ್ ಹಾಗೂ NGN ಫೌಂಡೇಶನ್ ಜಾಯಿಂಟ್ ವೆಂಚರ್ದಲ್ಲಿ ನಾವೊಂದು ಮೆಗಾ ಹೆಲ್ತ್ ಕ್ಯಾಂಪ್ ಮಾಡಿದ್ವಿ. ಆ ಕ್ಯಾಂಪ್ ನಲ್ಲಿ ಏನಾಯ್ತಂದ್ರೆ, ಇಲ್ಲೇ ಬಸವ ಕಲ್ಯಾಣದ ಸಸ್ತಾಪುರ ಅನ್ನೋ ಒಂದು ಚಿಕ್ಕ ಗ್ರಾಮದಿಂದ ಅಲ್ಲಿ ಒಬ್ಬಳು ಮಹಿಳೆ ತನ್ನ ಮಗುವಿಗೆ ಕರೆದುಕೊಂಡು ಕ್ಯಾಂಪಿಗೆ ಬರ್ತಾಳೆ. ಆ ಹೆಣ್ಮಗಳ ಗಂಡ ಸ್ವಲ್ಪ ಕುಡಿಯತ ಹ್ಯಾಬಿಟ್ಸ್ ಇರುತ್ತೆ. ಸೊ ಆ ಮಹಿಳೆ ಆಟೋದಲ್ಲಿ ಕರ್ಕೊಂಡು ಕ್ಯಾಂಪಿಗೆ ಬಂದಾಗ ಆ ಮಗುವಿಗೆ 3rd ಸ್ಟೇಜ್ ಬ್ರೈನ್ ಟ್ಯೂಮರ್ ಡಯಾಗ್ನೋಸ್ ಆಗಿದೆ ನಮ್ಮ ಕ್ಯಾಂಪ್ನಲ್ಲಿ. ಸೊ ಅವರಿಗೆ ಅವೇರ್ನೆಸ್ ಇರಲಿಲ್ಲ. ಸೊ ಅದು ಸ್ಟೇಜ್ ಎಷ್ಟು ಹೋಗಿತ್ತಂದ್ರೆ, ನಾವು ಮತ್ತೆ MRI ಮಾಡಿದಾಗ ಗೊತ್ತಾಯ್ತು ಅವನ ಹತ್ರ ಹಿ ಹ್ಯಾಸ್ ಎಂಟರ್ಡ್ ಇನ್ ಟು ಫೈನಲ್ ಸ್ಟೇಜ್. ಅವಾಗ ಡಾಕ್ಟರ್ ಶಶಾಂಕ್ ರಾಮದುರ್ಗು, ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಹೂ ಇಸ್ ಫ್ರಮ್ ಏಮ್ಸ್ ಡೆಲ್ಲಿ,
ಅವರು ನಾವು ಒಂದು ಡಿಸಿಷನ್ ತಗೊಂಡ್ವಿ. ಆ ಹುಡುಗನಿಗೆ ಮಾತು ಕೂಡ ಬರ್ತಾ ಇರಲಿಲ್ಲ, ಯಾಕಂದ್ರೆ ಆ ಟ್ಯೂಮರ್ ಯಾವ ಜಾಗದಲ್ಲಾಗಿತ್ತು ಬ್ರೈನ್ ನಲ್ಲಿ ಅಂತಂದ್ರೆ ವಿಚ್ ಕಂಟ್ರೋಲ್ಸ್ ಹಿಸ್ ಆಲ್ ಸೆನ್ಸ್ ಆರ್ಗನ್ಸ್. ಸೊ ಹಾಗಾಗ್ಬಿಟ್ಟು ಮಾತು ಹೋಗಿತ್ತು ಸರ್. ಆ ಕ್ಷಣದಲ್ಲಿ ನಾವೇನ್ ಡಿಸಿಷನ್ ತಗೊಂಡ್ವಿ ಅಂತಂದ್ರೆ ಆ ಹುಡುಗನಲ್ಲಿ ಬದುಕುವ ಸಮಯ ಕೇವಲ 3 ತಿಂಗಳು ಮಾತ್ರ ಇತ್ತು. ಈ ಸರ್ಜರಿ ನಮ್ಗೆ ಒಂದು ರಿಸ್ಕಿ ಡಿಸಿಷನ್ ಇತ್ತು ಸರ್. ಯಾಕಂದ್ರೆ ಯಾವುದೇ ಕೆಲಸ ಮಾಡಬೇಕಾದ್ರೆ ಒಳ್ಳೇದಾದ್ರೆ ಎಲ್ಲ ಜನರು ಅದಕ್ಕೆ ಪ್ರೋತ್ಸಾಹ ಮಾಡ್ತಾರೆ, ಕೆಟ್ಟದಾದ್ರೆ ಅದನ್ನ ನಮ್ಮ ಮೇಲೆ ಹಾಕ್ತಾರೆ. ಅಂತದ್ರಲ್ಲಿ ನಾವು ಡಿಸಿಷನ್ ಏನ್ ತಗೊಂಡಿದ್ವಿ ಅಂದ್ರೆ ಆ ಸರ್ಜರಿ ಎಲ್ಲಾದ್ರೂ ಹೊರಗಡೆ ಟಾಪ್ ಮಲ್ಟಿ ಸ್ಪೆಷಾಲಿಟಿ ಬ್ಯಾಂಗ್ಳೂರ್ ಬಾಂಬೆದಲ್ಲಿ ಮಾಡಿಸಿದ್ರೆ ಸುಮಾರು 14 ಲಕ್ಷದಿಂದ 15 ಲಕ್ಷ ಬರುತ್ತೆ. ಈ ಸರ್ಜರಿ 16 ಗಂಟೆ ಇತ್ತು ಸರ್. ನ್ಯಾವಿಗೇಟರ್ ಮೆಷಿನ್ ಯೂಸ್ ಮಾಡಿಕೊಂಡು ಡಾಕ್ಟರ್ ರಾಮದುರ್ಗ್ ಅವ್ರು ಮಾಡಿದ್ರು. ಸೊ 16 ಅವರ್ಸ್ ಅಲ್ಲಿ ನನಗೆ ವೈದ್ಯರು ಏನ್ ಹೇಳಿದ್ರು ಅಂದ್ರೆ ಸುಮಾರು 99% ಈ ಮಗುನ ಹೆಸರು ವಿನೋದ್ ಪಾಂಚಾಳ್, 9 ವರ್ಷದ ಮಗು, ಸ್ಕೂಲ್ ಡ್ರಾಪ್ ಔಟ್, ಮಾತು ಬರ್ತಾ ಇರಲಿಲ್ಲ. ಸರ್ಜರಿ ಮಾಡಬೇಕಾದಾಗ ಟೇಬಲ್ ಮೇಲೆ ಅವನ ಡೆತ್ ಯಾವಾಗೂ ಆಗ್ಬಹುದು 16 ಗಂಟೆ ಒಳಗಡೆ ಅಂತ ನಮ್ಗೆ ಹೇಳಿದ್ರು. ಇಂಥ ರಿಸ್ಕ್ ನಾವು ತಗೊಂಡು ನಾನಾಗಿರ್ಬೋದು, ನಮ್ಮ ಟ್ರಸ್ಟ್ ವತಿಯಿಂದ ಆಗಿರ್ಬೋದು, ನಾವು ಫಂಡ್ ರೈಸ್ ಮಾಡಿದ್ವಿ. ಅದು ಫಸ್ಟ್ ಬ್ರೇಕ್ ಥ್ರೂ ಇತ್ತು. 16 ಗಂಟೆ ಸತತವಾಗಿ ಸರ್ಜರಿ ಆದ್ಮೇಲೆ ಆ ಮಗು ಜೀವ ಉಳಿತು. ಅವನ್ ಬ್ರೈನ್ ಟ್ಯೂಮರ್ ತೆಗ್ದಿದ್ದಾರೆ. ಅದಾದ ನಂತರ ಅವನಿಗೆ 5ನೇ ದಿವಸ ಮಾತಾಡಕ್ ಬರ್ತಾ ಇದೆ. ಇವಾಗ ಕೂಡ ತಾವು ಸಸ್ತಾಪುರ್ ಗ್ರಾಮಕ್ಕೆ ಹೋದ್ರೆ ಆ ಹುಡುಗ ಇದ್ದಾನೆ, ನೀವು ನೋಡ್ಬೋದು, ಅವನಿಗೆ ಮಾತಾಡಿಸ್ ಬರ್ಬೋದು. ಈ ತರ ಸೆಕ್ಯೂರಿಟಿ ಗಾರ್ಡ್ ಇದಾರೆ ಸರ್. ಇವಾಗ ಸೆಕ್ಯೂರಿಟಿ ಗಾರ್ಡ್ ನಿಮ್ಗೆ ಗೊತ್ತು ಎಷ್ಟು ಕೊಡ್ತಾರೆ ಸರ್ ಪ್ರೈವೇಟ್ ಹಾಸ್ಪಿಟಲ್ದಲ್ಲಿ ಅಥವಾ ಪ್ರೈವೇಟ್ ಯಾವ್ದಾದ್ರು ಒಂದು ಶಾಪ್ ಅದರ ನೈಟ್ ಡ್ಯೂಟಿ ಮಾಡಂತ ಸೆಕ್ಯೂರಿಟಿ ಗಾರ್ಡ್ಗೆ 5,000ರಿಂದ 8,000 ಬರುತ್ತೆ. ಅವನಿಗೆ ಕಾಲದಲ್ಲಿ ಪಸ್ ಆಗ್ಬಿಟ್ಟು ಇನ್ನೊಂದು ಕಾಲದಲ್ಲಿ ನೀ ರಿಪ್ಲೇಸ್ಮೆಂಟ್ ಸರ್ಜರಿ, ಸೊ ಅಂತ ಪೇಷಂಟ್ಸ್ ಮಾಡಿದ್ದೀವಿ ಸರ್. ಸ್ಟ್ರೋಕ್ ಪೇಷಂಟಿಗೆ ಮಾಡಿದ್ದೀವಿ. ಸುಮಾರು 300ಕ್ಕಿಂತ ಜಾಸ್ತಿ ಫ್ರೀ ಕ್ಯಾಟ್ರಾಕ್ಟ್ ಸರ್ಜರಿ ಕೂಡ ಮಾಡಿಸಿದ್ದೇವೆ ಸರ್. ಕ್ಯಾಟ್ರಾಕ್ಟ್ ಸರ್ಜರಿ ಪೇಷಂಟ್ಗೆ ಸರ್ಜರಿ ಫ್ರೀ, ಲೆನ್ಸ್ ಫ್ರೀ, ಅವರಿಗೆ ಹೋಗೋ ಬರುವ ಖರ್ಚನ್ನು ನಾವು ನೋಡ್ಕೊಂಡಿದ್ದೀವಿ. ಆಮೇಲೆ ಅವರಿಗೆ ಮೆಡಿಸಿನ್ಸ್ ಕೊಟ್ಟು ಸ್ಪೆಕ್ಸ್ ಕೊಟ್ಟು ಕಳಿಸಿದ್ದೀವಿ ಸರ್. ಇದು ಒಂಥರ ಮೆಡಿಕಲ್ ಇದರಲ್ಲಾಗಿದೆ. ಅದೇ ಜೊತೆ ನಮ್ಮ ಟ್ರಸ್ಟ್ ನಾವು ಗೌತಮ್ ಅದಾನಿ ಫೌಂಡೇಶನ್ ಜೊತೆ ಕೂಡ ಸುಮಾರು 50 ಮೆಗಾ ಕ್ಯಾಂಪ್ಸ್ ಕೂಡ ನಾವು ಬಾಡಿ ಬಿಲ್ಡಲ್ಲಿ ಮಾಡಿದ್ದೀವಿ. ಈ ಕ್ಯಾಂಪ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಸರ್, ನಮ್ಗೆ ಏನು ಹೊರಗಡೆ ಬರ್ತಾ ಇದೆ ಅಂದ್ರೆ ಎಷ್ಟೋ ಜನ ಯಂಗ್ಸ್ಟರ್ಸ್ ಹಿಡ್ಕೊಂಡು ವಯಸ್ಸಾದವರಿಗೆ ಅವ್ರಿಗೆ ಹೈ ಡಯಾಬಿಟೀಸ್ ಇದ್ದಿದ್ದೇ ಗೊತ್ತಿಲ್ಲ ಜನಕ್ಕೆ, ಹೈ BP ಇದ್ದಿದ್ದು ಗೊತ್ತಿಲ್ಲ, ಥೈರಾಯ್ಡ್ ಇದ್ದಿದ್ದು ಗೊತ್ತಿಲ್ಲ. ತಾಂಡಗಳಲ್ಲಿ ಹೋಗಿ ವರ್ಕ್ ಮಾಡಿದೀವಿ ಸರ್. ಅದೇ ರೀತಿ ಕಾರ್ಡಿಯಕ್ ಇಶ್ಯೂಸ್ ಇದಾವೆ ಸರ್, ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ಯಾಕಂದ್ರೆ ಎಜುಕೇಶನ್ ಲಿಟ್ರಸಿ ರೇಟು ಕಡಿಮೆ ಇದೆ. ಕೂಲಿ ಕಾರ್ಮಿಕ ದಿನ ಬೆಳಗ್ಗೆ ಕೆಲ್ಸಕ್ಕೆ ಹೋದ್ರೆ ಸಾಯಂಕಾಲ ಅವ್ರ ಮನೆ ಒಲೆಯವ್ರಿಗೆ ಬೇಕು, ಊಟಕ್ಕೆ ಕಷ್ಟ. ಅವ್ರಿಗೆ ಯಾರನ್ನ ಕೇರ್ ಮಾಡ್ಬೇಕು ಸರ್? ನಾವು ಗವರ್ಮೆಂಟ್, ಸೆಮಿ ಗವರ್ಮೆಂಟ್, ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ನಾವು ಈ ಕೆಲಸ ಮಾಡ್ಬೇಕಂತ ನಾವು ಮುಂದಾಗಿದ್ದೀವಿ ಸರ್. ಸರ್, ಎಲ್ಲ ಒಂದ್ ಕಡೆ ಈಗ ತಾವಂದ್ರಿ ಥೈರಾಯ್ಡ್ ಬಗ್ಗೆ ಆಗಿರ್ಬೋದು, ಶುಗರ್ ಬಗ್ಗೆ ಆಗಿರ್ಬೋದು, ಹಾ ಸರ್, BP ಬಗ್ಗೆ ಆಗಿರ್ಬೋದು, ಇಂಥವುಗಳ ಬಗ್ಗೆ ಯಾವ ರೀತಿ ಎಚ್ಚರಿಕೆ ಅಥವಾ ಇವು BP, ಶುಗರ್, ಥೈರಾಯ್ಡ್ ಇವೇನಾದ್ರು ಕಡಿಮೆ ಮಾಡಬಹುದಾ ಅಂತ ಹೇಳಿ? ಸರ್, ಒಂದು ಮಾತು ವೆರಿ ಕ್ಲಿಯರ್ ಆಗಿ ಹೇಳ್ತೀನಿ. ಆಸ್ ಅ ಬಯೋಕೆಮಿಸ್ಟ್ ಆಗಿ, ಡಯಾಬಿಟೀಸ್ ಆಗಿರ್ಬೋದು, ಬ್ಲಡ್ ಪ್ರೆಷರ್ ಅಂದ್ರೆ ಹೈಪರ್ ಟೆನ್ಷನ್ ಆಗಿರ್ಬೋದು, ಅಥವಾ ಥೈರಾಯ್ಡ್, ಒನ್ಸ್ ಪೇಷಂಟ್ಗೆ ಬಂತು ಅಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಇದೆ, ಆದ್ರೆ ಡಿಸೀಸ್ ಹೋಗೋದಿಲ್ಲ. ಅದನ್ನ ಏನ್ ಮಾಡ್ಬೇಕಂದ್ರೆ ಓನ್ಲಿ ಮ್ಯಾನೇಜ್ ಮಾಡ್ಬೇಕು, ಕಂಟ್ರೋಲ್ ಮೆಷರ್ಸ್ ತಗೋಬೇಕು. ಆ ಕಂಟ್ರೋಲ್ ಮೆಷರ್ಸ್ ಯಾವಾಗ ಆಗುತ್ತೆ ಅಂದ್ರೆ ವೈದ್ಯರು ಹೇಳ್ತಕ್ಕಂಥ ಮೆಡಿಸಿನ್ಸ್ ಸಮಯದಲ್ಲಿ ತಗೋಬೇಕು. ನಾವು ನಮ್ಮ ಲೈಫ್ ಸ್ಟೈಲ್ ಬದಲಾವಣೆಯನ್ನು ತರಬೇಕು. ಅದರ ಜೊತೆಗೆ ನಾವು ತಿನ್ನತಕ್ಕಂಥ ಆಹಾರನ ನಾವು ಯಾವ ಫುಡ್ಡು ಎಷ್ಟು ಗಂಟೆಗೆ ತಿನ್ಬೇಕು, ಎಷ್ಟು ಪ್ರಮಾಣದ ತಿನ್ಬೇಕು, ಊಟ ಏನಿರಬೇಕು ಅನ್ನೋದು ನಮಗ್ ಜ್ಞಾನ ಇರಬೇಕು. ಸೊ ಸುಮ್ಮನೆ ಯಾವಾಗ ಬೇಕಾದ್ರೂ ರಾತ್ರಿ 11 ಗಂಟೆ ಊಟ ಮಾಡಿದೆ, 12 ಗಂಟೆ ಊಟ ಮಾಡಿದೆ, ಬೆಳಿಗ್ಗೆ 11 ಗಂಟೆವರೆಗೆ ಮಲ್ಕೊಂಡೆ, ಅದಲ್ಲ. ಲೈಫ್ ಸ್ಟೈಲ್ ಕಂಪ್ಲೀಟ್ಲಿ ಚೇಂಜ್ ಆಗ್ಬೇಕು. ಇವಾಗ ನೋಡಿ, ನಾವು ಮುಂಚೆ ನಮ್ಮ ಆನ್ಸಿಸ್ಟರ್ಸ್ ಎಲ್ಲ ಸಿರಿಧಾನ್ಯಗಳೇ ತಿಂತಾ ಇದ್ರು. ಅದನ್ನ ಯಾರು ತಿಂತಿದ್ರು? ಒಂದು ಬಡವ್ರ ಜನ ತಿಂತಾ ಇದ್ರು ಅಂತ ಹೇಳ್ತಾರೆ. ರೈಸ್ ವಾಸ್ ಅ ರಿಚ್ ಮ್ಯಾನ್ಸ್ ಫುಡ್ ಅಂತ ಹೇಳ್ತಿದ್ರು. ಇವತ್ತು ಡಯಾಬಿಟೀಸ್ಗೆ ಅದು ಒಂಥರ ಕರ್ಸ್ ಅಂತಾರೆ. ಯಾಕಂದ್ರೆ ಏನಿಲ್ಲ, ಗ್ಲೈಸಮಿಕ್ ಇಂಡೆಕ್ಸ್ ಜಾಸ್ತಿ ಮಾಡುತ್ತೆ. ಸೊ ಆಗೋಸ್ಕರ ನಮ್ಮ ಹಿರಿಯರು ಮಾಡ್ತಕ್ಕಂಥ ಟ್ರೆಡಿಷನಲ್ ಫುಡ್ಸ್ ಅದನ್ನ ಫಾಲೋ ಮಾಡಬೇಕು ಸರ್. ಅದು ನಾನು ಹೇಳಲು ಇಚ್ಛೆ ಪಡ್ತಾ ಇದ್ದೀನಿ. ಫಸ್ಟ್ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟು, ರೆಗ್ಯುಲರ್ ಎಕ್ಸಸೈಸಸ್, ಫಿಸಿಕಲ್ ಅಂಡ್ ಮೆಂಟಲ್ ಸ್ಟೆಬಿಲಿಟಿ ಇರಬೇಕು. ನನ್ನ ಹತ್ರ 24 ಗಂಟೆ ಟೆನ್ಷನ್ ಲೋಡ್ ಮಾಡ್ಕೊಂಡು ನಾನು ಅಡ್ಡಾಡ್ತೀನಿ ಅಂದ್ರೆ ಡಯಾಬಿಟಿಸ್ ಮ್ಯಾನೇಜ್ಮೆಂಟ್ ಆಗಕ್ಕೆ ಸಾಧ್ಯ ಇಲ್ಲ. ನಿಮ್ಮ HbA1c ಶೂಟ್ ಆಗುತ್ತೆ. ಒನ್ಸ್ ಇನ್ 3 ಮಂತ್ಸ್ ನೀವು ಪ್ಯಾರಾಮೀಟರ್ಸ್ ನೋಡ್ಕೊಳ್ಳೋಗಿ.
ಬಿ ಪಿ ಜಾಸ್ತಿ ಆಗುತ್ತೆ. ಸರ್, ಡಯಾಬಿಟೀಸ್ ಅಥವಾ ಬಿ ಪಿ ಅಲ್ಲಿ ಏನಾಗುತ್ತೆ ಅಂದ್ರೆ ಜಾಸ್ತಿ ಆದಾಗೆ ಶುಗರ್ನ ಕಂಟ್ರೋಲ್ ತಗೊಂಡ್ಬರ್ಬೋದು. ಸುಮಾರು ಜನಕ್ಕೆ ತುಂಬಾನೇ ಕಡಿಮೆ ಆಗುತ್ತೆ, ಹೈಪೋಗ್ಲೈಸಿಮಾ ಅಂತ ಕರಿತೀವಿ. ಶುಗರ್ ಲೋ ಆದ್ರೆ, ಬಿ ಪಿ ಲೋ ಆದ್ರೆ ಇಟ್ ಈಸ್ ಹೈಯರ್ ಎಂಡ್ ಆಫ್ ರಿಸ್ಕ್. ಪೇಷಂಟ್ ಮೇ ಸಿಂಕ್ ಇನ್ ಟು ಕೋಮಾ ಆಲ್ಸೋ. ಹೈ ಆದ್ರೂ ಕಂಟ್ರೋಲ್ ಮಾಡಿದ್ರೂ ರಿಸ್ಕ್. ಯಾವ ತರ ಅಂದ್ರೆ ನಿಮ್ಮ ಮಲ್ಟಿಪಲ್ ಆರ್ಗನ್ಸ್ ಎಫೆಕ್ಟ್ ಆಗುತ್ತೆ, ನಿಮ್ಮ ಐಸ್ ರೆಟಿನಾ ಎಫೆಕ್ಟ್ ಆಗುತ್ತೆ, ಬ್ರೈನ್ ಸ್ಟ್ರೋಕ್ ಆಗಕ್ಕೆ ಚಾನ್ಸ್ ಆಗುತ್ತೆ, ನಿಮ್ಮ ಹಾರ್ಟ್ ಅಟ್ಯಾಕ್ಸ್ ಆಗುತ್ತೆ, ಕಿಡ್ನಿ ಫೇಲ್ ಆಗುತ್ತೆ. ಸೊ ಮಲ್ಟಿಪಲ್ ಆರ್ಗನ್ ಡಿಸಾರ್ಡರ್ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನೆಲ್ಲ ಏನ್ ಕರಿತೀವಿ ಅಂದ್ರೆ ಕೋಮಾರ್ಬಿಡಿಟೀಸ್ ಅಂತ ನಾವು ಹೇಳ್ತೀವಿ. ಸೊ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್, ರೆಗ್ಯುಲರ್ ಎಕ್ಸಸೈಸಸ್, ಡೈಟ್ ಕಂಟ್ರೋಲ್ ಅಂಡ್ ವಾಕ್ ಆನ್ ಡಾಕ್ಟರ್ಸ್ ಡೈಟ್ ಚಾರ್ಟ್, ಇದು ನಮಗೆ ಒಳ್ಳೆ ರೀತಿಯಿಂದ ಕಂಟ್ರೋಲ್ ಮಾಡುತ್ತೆ ಸರ್. ಹೆಲ್ತ್ ಬಗ್ಗೆ ಹೇಳಿದ್ರಿ, ಅಲ್ದೇನೆ ತಾವು ಯಾಕಂದ್ರೆ ನಿಜಕ್ಕೂ ಕೂಡ ಇಂಥ ಒಂದು ಸೇವಾ ಫೀಲ್ಡ್ ಅಲ್ಲಿ ಇದ್ರ, ಎಲ್ಲ ಒಂದ್ ಕಡೆ ತಮ್ಮ ಕುಟುಂಬ ಬಗ್ಗೆ ಆಗಿರ್ಬೋದು, ತಮ್ಮ ಬಗ್ಗೆ ಆಗಿರ್ಬೋದು, ಹೇಗೆ ಅಂತೇಳಿ. ನಾನು ಈ ವರ್ಕ್ ಮಾಡ್ಬೇಕಂದ್ರೆ ಇದಕ್ಕ ಮೇನ್ ಪ್ರೋತ್ಸಾಹ ಅಂದ್ರೆ ನಮ್ಮ ತಾಯಿ ತಂದೆ. ನಮ್ಮ ಪೇರೆಂಟ್ಸ್ ಅಂದ್ರೆ ನಮ್ಮ ಫಾದರ್ ಅವರು ರಿಟೈರ್ಡ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಹೇಳಲು ಇಚ್ಛಾ ಪಡ್ಬೇಕಂದ್ರೆ ಈಸ್ ಅ ರಿಟೈರ್ಡ್ ನಾನ್ ಕರಪ್ಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂತ ಹೇಳಲು ಇಚ್ಛಾ ಪಡ್ತೀನಿ. ನಾವು 6 ಜನ ಮಕ್ಕಳು, ನಾನು ಒಬ್ಬನೇ ಮಗ, 5 ಜನ ಸಿಸ್ಟರ್ಸು. ನಮ್ಮ ತಂದೆದು ಒಂದೇ ವಿಷನ್ ಏನಂದ್ರೆ 6 ಜನ ಒಂದೇ, ನನಗೆ ಗಂಡು ಹೆಣ್ಣು ಅಂತ ಭೇದ ಭಾವನೆ ನಮ್ಮ ಮನೆಯಲ್ಲಿಲ್ಲ. ಇವತ್ತು ನಮ್ಮ ಸಿಸ್ಟರ್ಸ್ ಎಲ್ಲ ಡಾಕ್ಟರೇಟ್ಸು, MTech, PhDs ಎಲ್ಲರೂ ವೆಲ್ ಸೆಟೆಡ್. ನಾವೆಲ್ಲರೂ ಪೋಸ್ಟ್ ಗ್ರಾಜುಯೇಟ್ಸ್ ಅಂಡ್ ಡಾಕ್ಟರೇಟ್ಸ್ ಅಂಡ್ ಡಾಕ್ಟರ್ಸ್ ಇದ್ದೀವಿ. ಸೆಕೆಂಡ್, ಇಬ್ರು ಸಿಸ್ಟರ್ಸ್ ಅಬ್ರಾಡ್ ಇದ್ದಾರೆ, ಮಿಕ್ಕಿದವರೆಲ್ಲ ಒಬ್ರು ಪುಣೆ, ಒಬ್ರು ಧಾರವಾಡ, ಒಬ್ರು ಬ್ಯಾಂಗ್ಳೂರ್ದಲ್ಲಿದ್ದಾರೆ. ನಾನು ಸಮಾಜ ಸೇವೆ ಮಾಡ್ಬೇಕನ್ನೋದು ನಮ್ಮ ತಾಯಿ ತಂದೆ ಇಚ್ಛೆ, ಅವ್ರ ಜೊತೆ ಇದ್ದೀನಿ. ನನ್ನ ವೈಫ್ ಕೂಡ ಶಿ ಈಸ್ ಅ ಕಾಮರ್ಸ್ ಬ್ಯಾಕ್ ಗ್ರೌಂಡ್, MCom ಇದ್ದಾರೆ. ಅಂಡ್ ನನಗೆ ಒಂದು ಹೆಣ್ಮಗು ಇದೆ, ವಿಚ್ ಈಸ್ ಶಿ ಈಸ್ ಮೈ ಸೌಲ್. ಅಂಡ್ ಐ ಆಮ್ ಮೋರ್ ಅಫೆಕ್ಷನೇಟ್ ಟುವರ್ಡ್ಸ್ ದ ಡಾಟರ್ಸ್. ಅದು ನಮ್ಮ ಫ್ಯಾಮಿಲಿ. ವಿ ಬೇಸಿಕಲಿ ಕಮ್ ಫ್ರಮ್ ಅ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬಟ್ ಹೈಲಿ ಎಜುಕೇಟೆಡ್. ಈ ಸಂಸ್ಥೆ ನಡೆಸಬೇಕಾದ್ರೆ ನಮ್ಮ ತಾಯಿ, ನಾವು ಚಿಕ್ಕವರಿಂದ ನೋಡ್ತಾ ಇದ್ದೀವಿ, ನಮ್ಮ ತಾಯಿ ಆಗಿರ್ಬೋದು, ತಂದೆ ಆಗಿರ್ಬೋದು, ಅವರು ಬರ್ತಕ್ಕಂಥ ನಮ್ಮ ಮದರ್ದು ಒಂದೇ ಕಾನ್ಸೆಪ್ಟ್, ಹೂ ಎವರ್ ಕಮ್ಸ್ ಫೀಡ್ ದಮ್. ಮನೆಗೆ ಯಾರೇ ಬರಲಿ ಅವರು ಉಪವಾಸ ಹೊರಗಡೆ ಹೋಗಬಾರ್ದು, ಊಟ ಮಾಡಬೇಕು, ನೀರು ಕುಡಿಬೇಕು, ಸಂತೃಪ್ತಾಗಿ ಕೂತ್ಕೊಂಡು ಹೋಗ್ಬೇಕು. ನಮ್ಮ ತಂದೆ ಏನ್ ಮಾಡ್ತಾ ಇದ್ದಾರೆ, ನಮ್ಮ ಮನೆ ಹೊರಗಡೆ ಇವತ್ತಿಗೂ ಟ್ಯಾಂಕ್ ಇದೆ, 40 ವರ್ಷದಿಂದ ಟ್ಯಾಂಕ್ ಇದೆ. ಆ ಟ್ಯಾಂಕ್ದಲ್ಲಿ ದಿನಾ ಬೆಳಗ್ಗೆ ನಮ್ಮ ಫಾದರ್ ಆ ಟ್ಯಾಂಕ್ ಸ್ವಚ್ಛ ಮಾಡಿ ಕ್ಲೀನ್ ಆಗಿ ವಾಶ್ ಮಾಡಿ ಸಿಮೆಂಟ್ ಟ್ಯಾಂಕ್ ನಲ್ಲಿ ಪ್ರಾಣಿಗಳಿಗೆ ಕುಡಿಯಕ್ಕೆ ನೀರು ತುಂಬ್ತಾರೆ. ಹಾಗೆ ನಮ್ಮ ಕಂಪೌಂಡ್ ದಲ್ಲಿ ಎಲ್ಲಲ್ಲಿ ಮಣ್ಣಿನ ಕುಳ್ಳಿ ಇಟ್ಟಿದ್ದಾರೆ, ಪಕ್ಷಿಗಳಿಗೆ ನೀರು ಕುಡಿಯಲು ಇದೆಲ್ಲ ಮಾಡಿದ್ದಾರೆ. ಸೊ ಮೈ ಪೇರೆಂಟ್ಸ್ ಆರ್ ಮೈ ಫಸ್ಟ್ ಇನ್ಸ್ಪಿರೇಷನ್. ಅದ್ರ ಜೊತೆಗೆ ನಮ್ಮ ಟ್ರಸ್ಟ್ ಎಂಜಿನ್ ಫೌಂಡೇಶನ್ಗೆ ಬ್ಯಾಕ್ ಬೋನ್ ಆಗಿ ಮೆಂಟರ್ ಆಗಿರೋದು ಆನರೇಬಲ್ ಜಸ್ಟಿಸ್ ಡಾಕ್ಟರ್ ಶಿವರಾಜ್ ವಿ ಪಾಟೀಲ್ ಜಿ ಅವರ ಮಾರ್ಗದರ್ಶನದಲ್ಲಿ ನಾವು ನಡೀತಾ ಇದ್ದೀವಿ. ಅವರು ಒಂಥರ ಈ ದೇಶದ ಶಕ್ತಿ. ಇವರೆಲ್ಲ ನಮ್ಗೆ ಪ್ರೋತ್ಸಾಹಕರು ಸರ್. ಎಲ್ಲ ಒಂದ್ ಕಡೆ ತಮ್ಗೆ ಇಷ್ಟು ಜನ ಪ್ರೋತ್ಸಾಹಕರು ಇದ್ರು ಕೂಡ ಒಬ್ಬರು ಯಾರಾದ್ರೂ ಸೂಪರ್ ಹೀರೋ ಅಂತ ಹೇಳಿರ್ಬೇಕಲ್ಲ ನಿಮ್ಗೆ. ಮೈ ಮದರ್ ಇಸ್ ಮೈ ಸೂಪರ್ ಹೀರೋ ಸರ್. ಯಾಕಂದ್ರೆ ನಮ್ಗೆ ನಮ್ಮ ತಾಯಿ ಒಂದ್ ಮಾತು ಹೇಳ್ತಾ ಇದ್ದಾರೆ, ಇವಾಗಲ್ಲ ಚಿಕ್ಕವನಿದ್ದಾಗಿಂದ, ಏನಂತಂದ್ರೆ ನೀನು ಒಳ್ಳೇದ್ ಮಾಡಿದ್ರೇನು ಜನ ಹೆಸರಿಡ್ತಾರೆ, ಕೆಟ್ಟದ್ ಮಾಡಿದ್ರು ಹೆಸರಿಡ್ತಾರೆ. ಯಾರು ಮಾತು ಕಿವಿಗೆ ಹಾಕೋಬೇಡ. ನೀನ್ ಏನ್ ಮಾಡ್ತಾ ಇದೀಯಾ ಅದು ದೇವರಿಗೆ ಗೊತ್ತಿರ್ಬೇಕು, ನಿನ್ನ ಆತ್ಮಸಾಕ್ಷಿಗಾಗಿ ಗೊತ್ತಿರ್ಬೇಕು. ಆಮೇಲೆ ಯಾವತ್ತೂ ನೀನು ಯಾವುದೇ ತರ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡ. ಹೆಲ್ಪ್ ಮಾಡಿದಾಗ ನಿನ್ನ ಕೆಲಸ ಏನಂತಂದ್ರೆ ಕಾರ್ಯ ಮಾಡ್ಬೇಕು, ಜನಕ್ಕೆ ಒಳ್ಳೇದು ಮಾಡ್ಬೇಕು, ಮರ್ತು ಮುಂದ್ಗಡೆ ಹೋಗ್ಬೇಕು. ಆ ಕಾನ್ಸೆಪ್ಟ್ ನಿಂದ ನಾನು ಇವತ್ತಿಗೂ ಹೋಗ್ತಾ ಇದ್ದೀನಿ ನೋಡಿ ಸರ್. ಯಾಕಂದ್ರೆ ಸುಮಾರು ನಮ್ಮ ಟ್ರಸ್ಟ್ ಇಂದ ಬಹಳಷ್ಟು ಕೆಲಸ ಮಾಡ್ತಿದ್ದೀವಿ. ನಾವು ಡಿಸ್ಕ್ಲೋಸ್ ಮಾಡಿಲ್ಲ, ಎಷ್ಟೋ ಜನ ಕನ್ಯಾಗಳಿಗೆ ಅಂದ್ರೆ ಹುಡುಗಿಯರಿಗೆ ಮದುವೆಗೋಸ್ಕರ ತಾಯಿ ತಂದೆ ಮಾಡಕ್ಕಾಗದೆ ಇದ್ದಾಗ ನಾವು ಟ್ರಸ್ಟ್ ಕಡೆಯಿಂದ ಮ್ಯಾರೇಜ್ ಕೂಡ ಫಂಡಿಂಗ್ಸ್ ಮಾಡ್ತಾ ಇದೀವಿ ಸರ್. ಅದು ಕನ್ಯಾದಾನ್ ಸ್ಕೀಮ್ ಅಂತ ನಮ್ಮಲ್ಲೇ ಮಾಡಿದ್ದೀವಿ. ಸರ್ಕಾರದಲ್ಲಿ ಇರುತ್ತೆ ಬಟ್ ಎಲ್ಲರಿಗೂ ಅಪ್ಲೈ ಆಗೋದಿಲ್ಲ. ಸೊ ಗೌಶಾಲಾ ಇದೆ, ಗೌಶಾಲಾದಲ್ಲಿ ಬೇರೆ ಬೇರೆ ಜಾಗದಲ್ಲಿ ಕುಡಿಯೋ ನೀರಿನ ಟ್ಯಾಂಕ್ಸ್ ಕಟ್ಟಿದೀವಿ. ಸ್ಮಶಾನದಲ್ಲಿ ಆಗಿರ್ಬೋದು, ಕಬ್ರಿಸ್ತಾನ್ ಅಂತ ಏನ್ ಹೇಳ್ತೀವಿ, ಅಲ್ಲೆಲ್ಲ ನಾವು ಗಿಡಗಳ ಸಸಿಗಳನ್ನ ನೆಟ್ಟಿದ್ದೀವಿ ಸರ್. ಆ ಕಡೆ ಎಲ್ಲ ಸುಮಾರು ಡೆಸ್ಟಿಟ್ಯೂಟ್ಸ್ ಇದು ಮಾಡ್ತಾ ಇದ್ದೀವಿ. ಸೊ ಸುಮಾರು ಕೆಲಸ ಮಾಡ್ತಾ ಇದ್ದೀವಿ. ಆದ್ರೆ ನನ್ಗನ್ಸಂಗೆ ನಮ್ದು ಒಂದು ಕೇವಲ ಚಿಕ್ಕ ಅಳಿಲು ಸೇವೆ ಸರ್. ಎಷ್ಟೋ ಜನ ಇದ್ದಾರೆ ಇನ್ಸ್ಪಿರೇಷನಲ್. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರಿದ್ದಾರೆ, ನಮ್ಮ ಸುಧಾಮೂರ್ತಿ ಅವರಿದ್ದಾರೆ, ವಿಪ್ರೋ ಅಜಿಂ ಪ್ರೇಮ್ಜಿ ಅವರಿದ್ದಾರೆ, ಸಿದ್ಧಗಂಗಾ ತುಮಕೂರು ಅಜ್ಜಾರ್ ಇದ್ದಾರೆ, ಗವಿ ಸಿದ್ದೇಶ್ವರ ಸ್ವಾಮೀಜಿ ಅವರೆಲ್ಲ, ನಮ್ಮ ಶರಣನಾಡಿನ ಅವ್ವಾಜಿ ಅವರಿದ್ದಾರೆ, ಬಹಳ ಜನ ಇದ್ದಾರೆ ಸರ್. ಅವರೆಲ್ಲ ಬಹಳ ಮಾಡ್ತಾ ಇದ್ದಾರೆ. ನಮ್ಮ ಸಿದ್ದೇಶ್ವರ ಸ್ವಾಮಿಗಳಾಗಿರ್ಬೋದು,
ಮಹಾ ನೋಡಿ, ನಾನು ಹೇಳ್ಬೇಕಂತಂದ್ರೆ ನಾನು ಹುಟ್ಟಿದ್ದು, ನನ್ನ ಎಜುಕೇಶನ್ ಆಗಿದ್ದು ಒಂದು ಇಂಥ ಅದ್ಭುತ ಜಾಗ ಸರ್. ಒಂದು ಸೂಫೀಸ್ ಅಂತ ನಾಡು, ಶರಣಬಸವೇಶ್ವರರು ಹಾಗೂ ನಮ್ಮ ಖಾಜಾಬಂದಿ ನವಾಜ್ ಇಬ್ರು ಎರಡು ದೊಡ್ಡ ದೊಡ್ಡ ಶಕ್ತಿ ಇದ್ದಂತ ಸ್ಥಳದಲ್ಲಿ ನಾನು ಹುಟ್ಟಿದ್ದೀನಿ. ಅವರ ಮಾಡಿದ್ದಂತ ಸೇವೆಗೆ ಅವರ ಕಾಲಿನ ಒಂದು ಧೂಳು ಕೂಡ ನಾನು ಆಗಲ್ಲ. ನಿಮ್ಗೆ ಅನಿಸ್ತಾ ಇರ್ಬೋದು ನಾನು ಬಾಳ್ ಮಾಡಿದ್ದೀನಿ ಅಂತ ದೊಡ್ಡ ದೊಡ್ಡ ಸಂತರು ಅವರೆಲ್ಲ ನನ್ನ ಜೀವನದಲ್ಲಿ, ಶಿರ್ಡಿ ಸಾಯಿಬಾಬಾ ಅವರಾಗಿರ್ಬೋದು, ಶರಣಬಸವೇಶ್ವರ, ಇವರೆಲ್ಲ ನನ್ಗೆ ಆತ್ಮದಲ್ಲಿದ್ದಾರೆ ಸರ್. ಅವರು ಅವ್ರು ಮಾಡಿದಂತ ನಾನು ಏನ್ ನೋಡ್ತಿರ್ತೀನಿ, ಸಿನಿಮಾ ಆಗಿರ್ಬೋದು, ಅವ್ರದ್ದು ಗುರುಚರಿತ್ರೆ ಏನ್ ಓದ್ತಾ ಇದ್ದೀನಿ, ಸಾಯಿ ಸಚ್ಚರ್, ಅದನ್ನೆಲ್ಲ ನನಗೆ ಒಂಥರ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಸರ್. ನಮ್ಮ ಟ್ರಸ್ಟಿಗೆ ಒಂದು ಕ್ಲಿಯರ್ ಮೆಸೇಜ್ ಏನಂದ್ರೆ, NGN ಫೌಂಡೇಶನ್ ಬಿಲಾಂಗ್ಸ್ ಟು ನೋ ರಿಲಿಜನ್ and no community. We are very much clear, we belong to only humanity. That is our very straight message. And for us today, for me, my hands are very big and I have a lot of supports. ತುಂಬಾ ಜನ ಸಪೋರ್ಟ್ಸ್ ಇದ್ದಾರೆ ಸರ್. ಎಲ್ಲ ಕಮ್ಯುನಿಟಿದವ್ರು, ಎಲ್ಲ ಧರ್ಮದವ್ರು ಇದ್ದಾರೆ ಸರ್. ನಾನು ಅಂತ ಹೇಳಲ್ಲ ಸರ್, ನಾವು ಅಂತ ಹೇಳ್ತೀನಿ. NGN ಫೌಂಡೇಶನ್ ನಂದಲ್ಲ ಸರ್, ನಮ್ದೆಲ್ಲ ಅಂತ ಹೇಳ್ತಾ ಇದ್ದೀನಿ ಸರ್. NGN ಅಂದ್ರೆ ಸರ್, ಎರಡು ವೇದಲ್ಲಿ ನಾನು ಹೆಸರು ಕರಿತಾ ಇದ್ದೀನಿ ಸರ್. ನಮ್ಮ ಟ್ರಸ್ಟ್ ಬರಿಬೇಕಾದಾಗ ಮಾತೋಶ್ರೀ ನಿರ್ಮಲಾ ದೇವಿ ಗಾದಿಲಿಂಗಪ್ಪ ನಾಗ್ಲಾಪುರ್ ಫೌಂಡೇಶನ್ ಅಂತ ನಮ್ಮ ಮದರ್ದು, ಫಾದರ್ದು, ನಮ್ಮ ಸರ್ನೇಮ್ ಸರ್. ಇದು ತುಂಬಾ ದೊಡ್ಡದು, ಜನಕ್ಕೆ ಅಷ್ಟೊಂದು ಯಾಕಂದ್ರೆ ಅಬ್ರಿವೇಶನ್ ದಲ್ಲಿ ಶಾರ್ಟ್ಕಟ್ NGN ಫೌಂಡೇಶನ್ ಅಂತ ಹೇಳ್ತಾ ಇದೀವಿ. ಆದ್ರೆ ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ, ವೆನ್ ಎವರ್ ಐ ಗೋ ಫಾರ್ ಅ ಮೋಟಿವೇಶನಲ್ ಟಾಕ್ಸ್, I visit schools, colleges and all, to make some transformation of results, because North Karnataka ನಾವು ತುಂಬಾನೇ ಕಡೆ ಇದೀವಿ SSLC and PUC ರಿಸಲ್ಟ್ ಅಲ್ಲಿ. ಆ ಟ್ರಾನ್ಸ್ಫಾರ್ಮೇಶನ್ ಗೋಸ್ಕರ ಜಸ್ಟಿಸ್ ಶಿವರಾಜ್ ಪಾಟೀಲ್ ಸಾಹೇಬ್ರ ಆದೇಶ ಮೇರೆಗೆ ನಾವು ಎಲ್ಲ ಮಾಡಿದೀವಿ ತುಂಬಾನೇ. ಸೊ ಅಲ್ಲಿ ನಾನು ಹೋಗ್ಬೇಕಾದ್ರೆ ಬಹಳ ಜನ ಕೇಳ್ತಾರೆ NGN ಅಂದ್ರೆ ಏನಂದ್ರೆ ನೆಕ್ಸ್ಟ್ ಜನರೇಷನ್ ನೆಟ್ವರ್ಕ್ ಫೌಂಡೇಶನ್ ಅಂತ ಕರಿತೀವಿ ನಾವು. ಅಂದ್ರೆ ನೆಕ್ಸ್ಟ್ ಜನರೇಷನ್ ನೆಟ್ವರ್ಕ್ ಫಾರ್ ದ ಕಾಸ್ ಆಫ್ ಹ್ಯುಮ್ಯಾನಿಟಿ, ಫಾರ್ ದ ಕಾಸ್ ಆಫ್ ಗುಡ್ನೆಸ್ ಅಂತ ಹೇಳ್ತೀವಿ ಸರ್. ಬರುವಂತ ದಿನಗಳಲ್ಲಿ ಪ್ರಶಸ್ತಿ ಪುರಸ್ಕಾರ ತಮ್ಮನ್ನು ಹುಡ್ಕೊಂಡು ಬರುತ್ತೆ ಸರ್, ನಿಜಕ್ಕೂ ಕೂಡ. ಯಾಕಂದ್ರೆ ಗಡಿಭಾಗದಲ್ಲಿ ನಾವೇ ಕಳೆದ ಬಾರಿ 2 ವರ್ಷದ ಹಿಂದ್ಗಡೆ ತಮಗೆ ಇಂಟರ್ವ್ಯೂ ಮಾಡಿದ್ವಿ ನಾವು. ಹೌದು ಸರ್. ಆದ್ರೆ ಇಷ್ಟೊಂದು ಮಾಹಿತಿ ನಮ್ಗೆ ಇರ್ಲಿಲ್ಲ, ಇಷ್ಟೊಂದು ಮಾಹಿತಿ ಇಷ್ಟೆಲ್ಲ ನಿಮ್ಮ ಹತ್ರ ಇದೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ಇನ್ ಮುಂದೆ ಏನಂದ್ರೆ ನಮ್ಮ ಸುದ್ದಿ ವಾಹಿನಿಯ ಮೂಲಕ ಇಡೀ ಕರ್ನಾಟಕದಂತ ಪ್ರಸಾರವಾಗುತ್ತೆ, ಎಲ್ಲ ಜನರಿಗೆ ಗೊತ್ತಾಗುತ್ತೆ. ಸರ್, ಕೊನೆಯದಾಗಿ ಗಡಿಭಾಗ ಬೀದರ್ ಜಿಲ್ಲೆ ಬಂದಿದ್ದೀರ, ಇದು ತಾವು ಒಡನಾಟ ಇದೆ, ತಮ್ಗೆಲ್ಲ ಹೇಗೆ ಇಲ್ಲಿ ಈ ಭಾಗದಲ್ಲಿ ಹೇಗೆ ಅಂತ ಹೇಳಿ? ಸರ್, 3 ವರ್ಷದಿಂದಗಡೆ ನಾವು ಗಡವಂತಿ ವೀರಭದ್ರೇಶ್ವರ ಜಾತ್ರೆಗೆ ಬಂದಿದ್ವಿ ಸರ್. ಆ ಜಾತ್ರೆಗೆ ಬಂದಾಗ ನಾವು ಏನಾದ್ರೂ ಒಂದು ಮಾಡ್ಬೇಕು. ಏನ್ ಮಾಡ್ಬೇಕಂದ್ರೆ, ಫಸ್ಟ್ ಹೆಲ್ತ್ ಕ್ಯಾಂಪ್ ಲಾಂಚ್ ಆಗಿದ್ದೆ ನಮ್ಮ ಗಡವಂತಿ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದಲ್ಲಿ. ಅವಾಗೇ ಸ್ಟಾರ್ಟ್ ಆಗಿದ್ದು. ಫಸ್ಟ್ ಟೈಮ್ ಐ ಲಾಂಚ್ಡ್ 30 ಸೂಪರ್ ಸ್ಪೆಷಲಿಸ್ಟ್ ಇನ್ ಒನ್ ಸ್ಮಾಲ್ ವಿಲೇಜ್. ಆ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಕಮಿಟಿ ಮೆಂಬರ್ಸು, ಟ್ರಸ್ಟೀಸು, ಮುಗ್ಧ ಸಂಘಯ ಕಮಿಟಿ ಮೆಂಬರ್ಸು, ವಿವೇಕಾನಂದ ಯೂತ್ ಅಸೋಸಿಯೇಷನ್ ಎಲ್ಲರೂ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂದ್ರೆ, ಆ ಪ್ರೋತ್ಸವ ಬಂದಾಗೆ ನಾವ್ ಏನ್ ಮಾಡಿದ್ವಿ ಅಂದ್ರೆ, ನಾವು ಡಿಸೈಡ್ ಮಾಡಿದ್ದು ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಗಡವಂತಿಯಲ್ಲಿ ನಮ್ಮ ಟ್ರಸ್ಟ್ ಯಾಕೆ ಇನಾಗ್ರೇಷನ್ ಆಗ್ಬಾರ್ದಂತ ಅವತ್ತು ಇನಾಗ್ರೇಷನ್ ಆಯ್ತು. ಆ ಇನಾಗ್ರೇಷನ್ ಮಾಡಿದವರು ಅಭಿನವ ಬಾಲಯೋಗಿ ಶರಣಶಂಕರ್ ಲಿಂಕ್ ಮಹಾರಾಜರು, ಸ್ವಂತ ಆಶ್ರಮದವರು. ಅವರು ಅವತ್ತು ಇನಾಗ್ರೇಷನ್ ಮಾಡಿದ್ರು, ಕ್ಯಾಂಪ್ ಉದ್ಘಾಟನೆ ಮಾಡಿದ್ರು. ಅವತ್ತೊಂದು ಮಾತು ನೋಡಿದ್ರು ಸರ್. ಅವರು ಏನ್ ಹೇಳಿದ್ರು ಅಂದ್ರೆ, ನನ್ನ ದೂರದೃಷ್ಟಿಯಿಂದ, ನನ್ನ ಆಧ್ಯಾತ್ಮಿಕ ದೃಷ್ಟಿಯಿಂದ ನನ್ಗೆ ಏನ್ ಅನಿಸುತ್ತೆ ಅಂದ್ರೆ, ಈ NGN ಫೌಂಡೇಶನ್ ಬರ್ತಕ್ಕಂಥ ದಿನಮಾನಗಳಲ್ಲಿ ರಾಜ್ಯ ಎಲ್ಲ ರಾಷ್ಟ್ರ ಮಟ್ಟ ದಾಟಿ ವಿದೇಶ ಪ್ರಯಾಣ ಆಗುತ್ತೆ. ಹಾಗೂ ಈ ಟ್ರಸ್ಟ್ ದಲ್ಲಿ ಇರ್ತಕ್ಕಂಥ ಯಾವುದೇ ಮೆಂಬರ್ಸ್ ಆಗಿರ್ಬೋದು, ಇದಕ್ಕೆ ಹೊಂದದವರು ಒಂದು ದಿವಸ ಖಾಲಿ ಕೂಡಲ್ಲ ಅಂತ ಅವ್ರು ಏನು ವಚನ ನೀಡಿದ್ರು, ಇವತ್ತಿಗೂ ನಿಜ ಹೇಳ್ತಾ ಇದ್ದೀನಿ ಸರ್. ನಾವು ರೆಸ್ಟ್ಲೆಸ್ ಆಗಿ 3 ವರ್ಷದಿಂದ ಕೆಲಸ ಮಾಡ್ತಾನೆ ಇದೀವಿ ಸರ್. ಒಂದು ದಿವಸ ನಮಗೆ ಬ್ರೇಕ್ ಅನ್ನೋದಿಲ್ಲ. ಯಾಕಂತಂದ್ರೆ ನಮ್ಮನ್ನ ನಂಬ್ಕೊಂಡು ಜನ ಬರ್ತಾ ಇರ್ತಾರೆ ಸರ್. ನಮಗೆ ರಾತ್ರಿ 1 ಗಂಟೆ ಫೋನ್ ಬರುತ್ತೆ, 2 ಗಂಟೆ ಫೋನ್ ಬರುತ್ತೆ, ಈ ಪೇಷಂಟ್ಗೆ ಈ ತರ ಇದೆ ಸರ್, ನಾವು ಈ ಹಳ್ಳಿ ಜನ ನಾವ್ ಎಲ್ಲಿ ಬರ್ಬೇಕು. ನಾವು ಅಸೋಸಿಯೇಟೆಡ್ ಹಾಸ್ಪಿಟಲ್ಸ್ ಅಲ್ಲಿ ಸಬ್ಸಿಡೈಸ್ಡ್ ರೇಟ್ಸ್ ಅಲ್ಲಿ ನಾವು ಸರ್ಜರಿ ಮಾಡಿಸ್ತೀವಿ. ಇಲ್ಲಾಂದ್ರೆ ಗವರ್ಮೆಂಟ್ ಸ್ಕೀಮ್ಸ್ ಎನ್ಕ್ಯಾಶ್ ಮಾಡಿಸ್ಕೊಡ್ತೀವಿ. ಯಾಕಂದ್ರೆ ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಎಷ್ಟು ಒಳ್ಳೆ ಸ್ಕೀಮ್ಸ್ ಮಾಡಿದ್ದಾರೆ ಸರ್. ಆದ್ರೆ ಅನ್ಫಾರ್ಚುನೇಟ್ಲಿ ಜನಗಳಿಗೆ ಸ್ಕೀಮ್ಸ್ ಬಗ್ಗೆ ಅರಿವು ಇಲ್ಲ ಸರ್. ಸೊ ನಮ್ಮ ಉದ್ದೇಶ ಏನಂದ್ರೆ, ಇನ್ನೂ ಜಾಸ್ತಿ ಜನಕ್ಕೆ, ನನ್ಗನ್ಸಂಗೆ ನಮ್ಮ ರೆಕಾರ್ಡ್ ಪ್ರಕಾರ
1,00,000 ಮೇಲೆ ಪೇಷಂಟ್ಸ್ ನಾವು ಫ್ರೀ ಹೆಲ್ತ್ ಚೆಕಪ್ ಮಾಡಿಸಿದೀವಿ. ಸುಮಾರು ಒಂದು 30 ಲಕ್ಷ ಮೇಲೆ ಫ್ರೀ ಮೆಡಿಸಿನ್ಸ್ ಕೊಟ್ಟಿದೀವಿ. 35 ಮೇಜರ್ ಸರ್ಜರೀಸ್, ಮೈನರ್ ಸರ್ಜರೀಸ್ ಗೊತ್ತಿಲ್ಲ ಸರ್, ತುಂಬಾನೇ ಮಾಡಿದ್ದೀವಿ, ಮಾಡ್ತಾನೆ ಇದೀವಿ. ಜನಗಳ ಹಿರಿಯರ ಸೇವೆ ಆಗ್ಬೇಕು. ಇವಾಗ ಒಂದು ವಿಶೇಷ ಮಾತು ಹೇಳಲು ಇಚ್ಛಾ ಪಡ್ತಾ ಇದ್ದೀನಿ ಸರ್. ನಮ್ಮ ಟ್ರಸ್ಟ್ ಕಡೆಯಿಂದ ಒಂದು ಮೇಜರ್ ಪ್ರಾಜೆಕ್ಟ್ ತಗೋತಾ ಇದ್ದೀವಿ. ಅದೇನಂದ್ರೆ HPV ವ್ಯಾಕ್ಸಿನೇಷನ್ ಡ್ರೈವ್ ಹೋಗ್ತಾ ಇದ್ದೀವಿ. ನಮ್ಮ ಟಾರ್ಗೆಟ್ ಸುಮಾರು 5,000 ಹುಡುಗಿಯರಿಗೆ ಮಾಡಬೇಕು. ಯಾವ ಹುಡುಗಿಯರಿಗೆ ಮಾಡಬೇಕು? ಯಾರು ರೈತರ ಮಕ್ಕಳಿದ್ದಾರೆ, ಯಾರು ತರಕಾರಿ ಮಾರುವತಕ್ಕಂತ ಮಕ್ಕಳಿದ್ದಾರೆ, ಯಾರು ಸ್ಕೂಲ್ ಟೀಚರ್ಸ್ ಮಕ್ಕಳಿದ್ದಾರೆ, ಪ್ಯೂನ್ ಮಕ್ಕಳಿದ್ದಾರೆ, ಆಟೋ ಚಾಲಕರ ಮಕ್ಕಳಿದ್ದಾರೆ, ಹೂ ಕಮ್ಸ್ ಬಿಲೋ ಪಾವರ್ಟಿ ಲೈನ್ ಅಂತ ಹೆಣ್ಣು ಮಕ್ಕಳಿಗೆ ಹೂ ಇಸ್ ಅಟ್ ದ ಏಜ್ ಆಫ್ 13 to 15 ಅವ್ರಿಗೆ HPV ವ್ಯಾಕ್ಸಿನೇಷನ್ ಕೊಡಬೇಕು ಟು ಪ್ರಿವೆಂಟ್ ಸರ್ವಿಕಲ್ ಕ್ಯಾನ್ಸರ್ ಅಂತ. ಸೊ ಅದನ್ಗೋಸ್ಕರ ತುಂಬಾ ದುಡ್ಡು ಬೇಕು ನಮ್ಗೆ. ಈ ದೋ ವಿ ಆರ್ 12AA and ATG ರಿಜಿಸ್ಟರ್ಡ್ ಟ್ರಸ್ಟ್, ನಾವಿಗೆ ಇವಾಗ 3 years ಆಡಿಟ್ ರಿಪೋರ್ಟ್ ಕಂಪ್ಲೀಟ್ ಆಗಿದೆ. ನಾವು ಇವಾಗ ಪರ್ಮನೆಂಟ್ ರಿಜಿಸ್ಟ್ರೇಷನ್ ಆಗಬೇಕು. ಅದ ತದನಂತರ ನಾವು ಅಪ್ಲೈ ಮಾಡೋಕ್ಕಾಗತ್ತೆ. ನಾವು ಅದನ್ನ ವೇಟ್ ಮಾಡೋಕ್ಕಾಗಲ್ಲ. ನಾವು ಕ್ರೌಡ್ ಫಂಡಿಂಗ್ ಮಾಡ್ಕೊಂಡ್ಬಿಟ್ಟು ನಮ್ಮ ಟಾರ್ಗೆಟ್ ಬರ್ತಕ್ಕಂಥ ಈ 5,000 ಹುಡುಗಿಯರಿಗೆ ಜೀವನದಲ್ಲಿ ಯಾವುದೇ ತರ ಸರ್ವೈಕಲ್ ಕ್ಯಾನ್ಸರ್ ಬರಬಾರದು, ಯೂಟ್ರಸ್ ಕ್ಯಾನ್ಸರ್ ಬರಬಾರ್ದು, ಓವರಿನ್ ಕ್ಯಾನ್ಸರ್ ಆಗಬಾರ್ದು, ಬ್ರೆಸ್ಟ್ ಕ್ಯಾನ್ಸರ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಇದು ದೊಡ್ಡ ಪ್ರಾಜೆಕ್ಟ್ ತಗೋತಾ ಇದೀವಿ ಸರ್. ಹಾಗೂ ಯಾಕಂದ್ರೆ ಸ್ತ್ರೀ ಅಂದ್ರೆ ಮಾತೃ ಇದ್ರೆ ಸೃಷ್ಟಿ, ಮಾತೃನೇ ಇಲ್ಲ ಅಂದ್ರೆ ಸೃಷ್ಟಿ ಇಲ್ಲ. ಯಾಕಂದ್ರೆ ಮಾತೃಶಕ್ತಿನೇ, ಅದಕ್ಕೆ ನಮ್ಮ ಟ್ರಸ್ಟ್ ಸ್ಟಾರ್ಟ್ ಆಗದೆ ಮಾತೋಶ್ರೀ ಅಂತಾನೆ. ಮಾತೋಶ್ರೀ ನಿರ್ಮಲಾ ದೇವಿ ನನ್ನ ತಾಯಿ ಹೆಸರು. ಅದರಗೋಸ್ಕರ ನಾವು ಫಸ್ಟ್ ಈಗ ನೆಕ್ಸ್ಟ್ ಪ್ರಾಜೆಕ್ಟ್ ಸ್ತ್ರೀಗೋಸ್ಕರ ನಾವು ದೊಡ್ಡ ಕ್ಯಾಂಪೇನಿಂಗ್ ಮಾಡ್ತಾ ಇದೀವಿ ಸರ್. ಸರಿ, ಎಲ್ಲ ಒಂದ್ ಕಡೆ ಹತಾಶರಾಗಿ ಏನಪ್ಪಾ ಇದು ಏನ್ ಬರೇ ಸರ್ವಿಸೇ ಅಂತೇಳಿ ಕ್ಯಾಜುವಲ್ ಆಗಿ ಎಲ್ಲೋ ಅನ್ಸಿರ್ಬೇಕಲ್ವಾ? ಹೌದು ಏನಾದ್ರು ಘಟನೆ ಇದೆ ಸರ್. ಏನಾಗುತ್ತೆ ಅಂದ್ರೆ ಕೆಲವೊಮ್ಮೆ ನಾವು ಒಂದೊಂದು ವಾರ ನಿದ್ದೆ ಆಗಲ್ಲ ಸರ್. ಯಾವುದೇ ಕ್ಯಾಂಪ್ ಮಾಡ್ಬೇಕಂದ್ರೆ ಪ್ರಯಾಣ, ಟ್ರಾವೆಲಿಂಗ್, ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಪೇಷಂಟ್ಸ್ ಮೊಬಿಲೈಸೇಷನ್ ಎಷ್ಟೊಂದು ತಲೆಯಲ್ಲಿ ಇರುತ್ತಂದ್ರೆ, ಸಪೋಸ್ ಕ್ಯಾಂಪಿಗೆ ಬಂದಿರ್ತಾರೆ, ಆ ಕ್ಯಾಂಪಿಗೆ ಬಂದಾಗ ಏನಾಗುತ್ತಂದ್ರೆ ಯಾರೋ ಗಲಾಟೆ ಮಾಡ್ಬೋದು, ಅಥವಾ ಯಾವ್ದೊಂದು ಪೇಷಂಟ್ ತೋರ್ಸಕ್ ಬಂದಿರ್ತಾರೆ ಹೆಲ್ತ್ ಚೆಕಪ್ಗೆ, ಇನ್ನೂ ಕ್ಯೂ ಇರುತ್ತೆ, ಅಷ್ಟರಲ್ಲಿ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಏನೋ ಆಗಿರ್ಬೋದು. ಅಂತ ಸಿಚುವೇಶನ್ ನಲ್ಲಿ ವಿ ಶುಡ್ ಬಿ ರೆಡಿ ಫಾರ್ ಆಲ್ ದಿಸ್ ಒನ್. ನಾನು ವೆರಿ ಕ್ಲಿಯರ್ ಮೆಸೇಜ್ ಮಾಡ್ತಾ ಇದ್ದೀನಿ ಸರ್. ನಾನು ಹೇಳಿದೆ, ಮುಂಚಿತವಾಗಿ ಹೇಳಿದೆ, ಎಂಜಿನ್ ಫೌಂಡೇಶನ್ ಬಿಲಾಂಗ್ಸ್ ಟು ನೋ ರಿಲಿಜನ್, ನೋ ಕಾಸ್ಟ್, ನೋ ಪಾಲಿಟಿಕ್ಸ್. This belongs to only humanity, for whether it is human beings or animals or the birds. ನಾವು ಶರಣರ ಮೇರೆಗೆ ಸಂತ ಸೂಫಿ ಅವರ ಹಾಕದಂತ ಮಾರ್ಗದ ಮೇಲೆ ನಡೀತಾ ಇದ್ದೀವಿ ಸರ್, ಅಷ್ಟೇ ಸರ್. ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಬೇಕಂದ್ರೆ ಮೊದಲು ಒಂದು ಸೇಯಿಂಗ್ ಇದೆ ಸರ್. ಏನಂತಂದ್ರೆ ಇವಾಗ ಉರ್ದುದಲ್ಲಿ ಕೂಡ ಹೇಳ್ತಾರೆ, ಖುದ್ ಮರ್ನೆ ತಕ್ ಖುದಾ ನೈ ಮಿಲ್ತಾ ಅಂತ ಹೇಳ್ತಾರೆ. ಅದು ಒಂದ್ ಕಡೆ. ಇನ್ನೊಂದ್ ಕಡೆ ಏನಂದ್ರೆ, ಯಾವುದೇ ಒಳ್ಳೆ ಕೆಲಸ ಮಾಡಬೇಕಾದ್ರೆ ಪೈಲಾ ಅಪಮಾನ್ ಬಾದ್ ಮೇ ಸನ್ಮಾನ್ ಬರುತ್ತೆ ಸರ್. ಸೊ ಸಮಾಜ ಅಂದ್ಮೇಲೆ ನಿಮ್ಗೆ ಒಳ್ಳೆಯವರು ಇರ್ತಾರೆ, ಕೆಟ್ಟದನ್ನು ಇರ್ತಾರೆ. ಸೊ ಎಲ್ಲಾನು ಬೇಕು ಸರ್. ಒಂದು ತಾಯಿಗೆ ಒಳ್ಳೆ ಮಗನೂ ಹುಟ್ಟಿರ್ತಾನೆ, ಕೆಟ್ಟ ತಾಯಿಗೆ ಮಕ್ಕಳೇ ಸರ್. ಆ ತರ ಏನೇ ಕಷ್ಟ ಬಂದ್ರೂ, ಇವಾಗ ನೋಡಿ ಸರ್, ನಮ್ಗೆ ಫೈನಾನ್ಷಿಯಲಿ ಇಷ್ಟು ಡಿಫಿಕಲ್ಟ್ ಇದ್ರೆ ಕೂಡ ಆ ಭಗವಂತ ಯಾವ ರೀತಿಯಿಂದ ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ನನ್ಗೆ ಗೊತ್ತಿಲ್ಲ ಸರ್. ಒಂದು ಕ್ಯಾಂಪ್ ಮಾಡ್ಬೇಕಿತ್ತು, ನಮ್ಮ ಹತ್ರ ಸುಮಾರು ನಿಯರ್ಲಿ 80,000 rupees ದುಡ್ಡು ಬೇಕಾಗಿತ್ತು ನನಗೆ ಮೆಡಿಸಿನ್ಸ್ ಪರ್ಚೇಸ್ ಮಾಡಕ್ಕೆ ಕ್ಯಾಂಪಿಗೆ. ನನ್ನ ಹತ್ರ ಕೇವಲ 14,000 ಇತ್ತು. ನಾನು ತುಂಬಾ ಆಲೋಚನೆದಲ್ಲಿದ್ದೆ, ಏನ್ ಮಾಡ್ಬೇಕಪ್ಪ, ಯಾರಿಗೆ ಕೇಳ್ಬೇಕು, ಕ್ಯಾಂಪ್ ಇನ್ 4 ದಿವಸ ಅಂತ. ನನಗೆ ಸಡನ್ ಆಗಿ ಒಂದು ಮೆಸೇಜ್ ಬಂತು ನನ್ನ ಮೊಬೈಲ್ನಲ್ಲಿ. ಆ ಮೆಸೇಜ್ ಏನಂದ್ರೆ, ಆನರಬಲ್ ಜಸ್ಟಿಸ್ ಶಿವರಾಜ್ ಪಾಟೀಲ್ರು ಒಂದು ಮೆಸೇಜ್ ಕಳಿಸಿದ್ರು. ಏನಂತಂದ್ರೆ, ಡಿಯರ್ ಸಂತೋಷ್, ಐ ಆಮ್ ಹ್ಯಾಪಿ ಟು ಸಿ ದಟ್ ಯು ಆರ್ ಡೂಯಿಂಗ್ ಅ ವಂಡರ್ಫುಲ್ ಜಾಬ್ ಫಾರ್ ಹ್ಯುಮ್ಯಾನಿಟಿ. And I congratulate all the doctors and the team members for doing this beautiful work and serving the public. I propose to send you 1 lakh rupees ಅಂತ ಹೇಳಿ within 40 minutes ಅಲ್ಲಿ 1 lakh rupees ಟ್ರಾನ್ಸ್ಫರ್ ಮಾಡಿದ್ರು. ಇದು ಒಂಥರ ಅದ್ಭುತವಾದಂತ ಚಮತ್ಕಾರ. ಅವಂತ ದೊಡ್ಡ ವ್ಯಕ್ತಿಗೆ ನಾವು ಏನೂ ಆಗಲ್ಲ ಸರ್. ಶಿವರಾಜ್ ಪಾಟೀಲ್ ಅಂತಾರೆ, ಅವರು 1 ಲಕ್ಷ ಕಳಿಸಿದ್ರು. ಆ 1 ಲಕ್ಷ ರೂಪಾಯಿದಲ್ಲಿ ನಾನು ಮೆಡಿಸಿನ್ಸು ಪರ್ಚೇಸ್ ಮಾಡಿದ್ವಿ ಸರ್. ಆ ಹಾಸ್ಪಿಟಲ್, ಆ ಹೆಲ್ತ್ ಕ್ಯಾಂಪ್ ದಲ್ಲಿ ಬರ್ತಕ್ಕಂಥ 4 ಪೇಷಂಟ್ಸ್ಗೆ ನಾನು ಮೊಬಿಲೈಸ್ ಮಾಡಿ ಗುಲ್ಬರ್ಗ ಕಳಿಸಿದ್ದೀನಿ, ಒಂದು ಶೋಲಾಪುರ್ ಕಳಿಸಿದ್ದೀನಿ, ಟ್ರೀಟ್ಮೆಂಟ್ ಕೂಡ ಮಾಡಿಸಿದ್ದೀವಿ ಸರ್. ಯಾವುದೇ ಕ್ಯಾನ್ಸರ್ ಪೇಷಂಟ್ ಬಂದ್ರೆ ಕಿಡ್ವೈ ಕಳಿಸ್ತೀವಿ. ಕಿಡ್ವೈದಲ್ಲಿ ಅಲ್ಲಿ ಕೂಡ ನನಗೆ ಒಳ್ಳೆ ಗೌರ್ಮೆಂಟ್ ಡಾಕ್ಟರ್ಸ್ ಕೂಡ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ. ಕಿಡ್ವೈ ಆಂಕಾಲಜಿ ಸೆಂಟರು,
ಈ ತರ ನಡೀತಾ ಇದೆ ಸರ್. ನಿಮ್ಮಂತವ್ರು ಎಲ್ಲ ನಮ್ಗೆ ತುಂಬಾನೇ ಹೆಲ್ಪ್ ಮಾಡ್ತಾ ಇದ್ದೀರಿ ಸರ್. ಸೊ ಇದು ಇವತ್ತಿನ ವಿಶೇಷವಾದಂತ ಸಂಚಿಕೆಯಲ್ಲಿ ಆರೋಗ್ಯ ಕುರಿತಾಗಿ ಒಂದು NGN ಫೌಂಡೇಶನ್ ನ ಒಂದು ಕಾರ್ಯಗಳ ಬಗ್ಗೆ ಆಯ್ತು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರ ಜೊತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ, ಇದು JK ನ್ಯೂಸ್ ಕನ್ನಡ, ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ CC ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 76764 74747. MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್.